ಹಲೋ ವೀಕ್ಷಕರೇ, ಇವತ್ತಿನ ರೆಸಿಪಿ ಮಿಲ್ಲೆಟ್ ಪುಳಿಯೋಗರೆ. ಡಯಾಬಿಟಿಸ್ ಪೇಷಂಟ್ಸ್ಗೆ ಮಿಲ್ಲೆಟ್ ಅಂದರೆ ಸಿರಿಧಾನ್ಯ ಭಾಳ ಒಳ್ಳೆಯದು. ಯಾಕೆಂದರೆ ಇದರಲ್ಲಿ ತುಂಬ ಫೈಬರ್ ಅಂಶ ಇರುತ್ತೆ, ಶುಗರ್ನ ಸ್ಪೈಕ್ ಮಾಡಲ್ಲ. ಮೊದಲಿಗೆ 1 ಗ್ಲಾಸ್ ಫಾಕ್ಸೈಲ್ ಮಿಲ್ಲೆಟ್ ನವಣೆ ಇದನ್ನು ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ಕುಕ್ಕರಲ್ಲಿ ಹಾಕ್ಕೊಳ್ಳಿ. 1 ಗ್ಲಾಸ್ ಮಿಲ್ಲೆಟ್ಗೆ ನಾನು 3 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. 3 ಗ್ಲಾಸ್ ನೀರು ಹಾಕಿದ್ಮೇಲೆ ಲಿಡ್ ಕ್ಲೋಸ್ ಮಾಡಿ. ಆದಷ್ಟು ಮಿಲ್ಲೆಟ್ಟು ಸಾಫ್ಟಾಗಿ ಬೇಯಲಿ. ಉದುರು ಥರ ಗಟ್ಟಿ ಆದರೆ ಬೇಗ ಹೊಟ್ಟೆ ನೋವು ಬರುತ್ತೆ, ಮಕ್ಕಳಿಗೆಲ್ಲ ಕೊಟ್ಟರೆ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ಸೊ ಆದಷ್ಟು ಸಾಫ್ಟಾಗಿ ಬೇಯಿಸ್ಕೊಳ್ಳಿ. ತೀರಾ ಮೆತ್ತಗಾದರೆ ಒಂದು ಪ್ಲೇಟಲ್ಲಿ ತೆಗೆದು ಸೈಡಲ್ಲಿಡಿ, ತಾನಾಗೆ ಗಟ್ಟಿ ಆಗುತ್ತೆ. ಈ ವಿಡಿಯೋ ಎಂಡಲ್ಲಿ ಬೋನಸ್ ಟಿಪ್ ಕೊಡ್ತೀನಿ, ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ಇವಾಗ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಒಂದು ಬಾಣಲಿ ತೊಗೊಳ್ಳಿ. ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಸ್ವಲ್ಪ ಇಂಗು ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಹಾಗೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಉದ್ದುದ್ದ ಕಟ್ ಮಾಡಿರೋ ಅಂಥ ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿ. ನಾವು ಯಾವುದೇ ಅಡುಗೆಗೆ ಒಗ್ಗರಣೆ ತುಂಬ ಚೆನ್ನಾಗಿ ರೋಸ್ಟ್ ಮಾಡಿದ್ರೆ ಅದು ಫ್ಲೇವರೇ ಡಿಫ್ರೆಂಟ್ ಆಗುತ್ತೆ. ಸೊ ಈ ಕಲರ್ ಬರೋ ತನಕ ಫ್ರೈ ಮಾಡಿ. ಇವತ್ತು ನಾನು ಪುಳಿಯೋಗರೆಗೆ ಅಯ್ಯಂಗಾರ್ ಪೌಡರ್ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇದು ಯಾವುದೇ ಸ್ಪಾನ್ಸರ್ ಇಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಆದಷ್ಟು ಈ ರೆಸಿಪಿಗಳನ್ನೆಲ್ಲ ಅನ್ನದ ಬದಲು ಈ ಥರ ಮಿಲ್ಲೆಟ್ಗಳು, ಸಿರಿಧಾನ್ಯಗಳಲ್ಲಿ ಮಾಡ್ಕೊಳ್ಳಿ. ಎಲ್ಲರಿಗೂ ಹೆಲ್ತ್ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಇದೇ ಅಭ್ಯಾಸ ಆಗುತ್ತೆ. ನೆಕ್ಸ್ಟ್ ಜನ್ರೇಷನ್ ಅವರಿಗೆ ಡಯಾಬಿಟಿಸ್ ಅನ್ನೋದು ಬರಲ್ಲ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ. ಈಗ ಇನ್ನೊಂದು ಬಾಣಲಿಯಲ್ಲಿ ಕ್ಯಾಶ್ಯೂ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಹಾಗೆ ಕಡಲೆ ಬೀಜ ಎರಡನ್ನೂ ರೋಸ್ಟ್ ಮಾಡಿ ಸೈಡಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದೇ ಥರ ಡಯಾಬಿಟಿಸ್ ರೆಸಿಪೀಸ್ ಇನ್ನಷ್ಟು ಬೇಕು ಅಂದರೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನನಗೆ ಇನ್ನಷ್ಟು ವೀಡಿಯೋಸ್ ಮಾಡಲಿಕ್ಕೆ ಮೋಟಿವೇಟ್ ಆಗುತ್ತೆ. ಈಗ ಒಗ್ಗರಣೆಗೆ ನಾನು ಬೇಯಿಸಿರುವಂತಹ ಮಿಲ್ಲೆಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ನವಣೆ ಬೇಯಿಸಿದ ಮೇಲೆ ಗಟ್ಟಿಯಾಗುತ್ತೆ. ನಾವು ಸ್ಪ್ಯಾಚುಲಾದಲ್ಲಿ ಎಷ್ಟೇ ಮಿಕ್ಸ್ ಮಾಡಿದರೂ ಚೆನ್ನಾಗಿ ಮಿಕ್ಸ್ ಆಗಲ್ಲ. ಆದಷ್ಟು ಹ್ಯಾಂಡ್ ವಾಶ್ ಮಾಡಿಕೊಂಡು ಕೈಯಲ್ಲಿ ಚೆನ್ನಾಗಿ ಕಲಸಿ. ಮಿಲ್ಲೆಟ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಚೆನ್ನಾಗಿ ಕಲಸಿದ ಮೇಲೆ ಅದಕ್ಕೆ ರೋಸ್ಟ್ ಮಾಡಿರುವಂತಹ ಕ್ಯಾಶ್ಯೂ ಮತ್ತು ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಗಾರ್ನಿಷ್ಗೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಬೋನಸ್ ಟಿಪ್: ಮೊಸರು ಮತ್ತು ಆಮ್ಲೆಟ್ನ ಕಂಬೈನ್ ಮಾಡಿದರೆ ಶುಗರ್ ಸ್ಪೈಕ್ ಆಗಲ್ಲ. ಸೈಡ್ ಡಿಶ್ಗೆ ಆಫ್ ಬಾಯ್ಲ್ಡ್ ಎಗ್ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ನೋಡಿದ್ರಲ್ಲ ಇವತ್ತಿನ ರೆಸಿಪಿ ಮಿಲ್ಲೆಟ್ ಪುಳಿಯೋಗರೆ. ಇದ್ರ ಜೊತೆ ಕರ್ಡ್ ಕೊಡ್ತಾ ಇದ್ದೀನಿ. ಕರ್ಡ್ ಯಾವುದೇ ಶುಗರ್ನ ಸ್ಪೈಕ್ ಮಾಡಲಿಕ್ಕೆ ಬಿಡಲ್ಲ. ಆಮ್ಲೆಟಲ್ಲಿ ಪ್ರೋಟೀನ್ ಇರುತ್ತೆ, ಅದರಲ್ಲೂ ಶುಗರ್ ಸ್ಪೈಕ್ ಆಗಲ್ಲ. ಮಿಲ್ಲೆಟಲ್ಲಿ ಫೈಬರ್ ಇರುತ್ತೆ, ಶುಗರ್ ಸ್ಪೈಕ್ ಆಗಲ್ಲ. ಸೊ ಇದು ಬೆಸ್ಟ್ ಅಂತ ಹೇಳ್ಬೋದು, ಈಸಿ ಆ್ಯಂಡ್ ಬೆಸ್ಟ್. ಇದೇ ಥರ ಇನ್ನಷ್ಟು ವೀಡಿಯೋ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.